ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಂಡೆಕಾಯಿ ಉಪಯೋಗಿಸಿ ಕುರ್ಕುರೆ ಮಾಡೋಣವಾ? ಇದು ಟೀ ಜೊತೆಗೆ ಅಥವಾ ಸ್ನ್ಯಾಕ್ಸ್ ಥರ ನಂಚಿಗೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದು ತುಂಬ ಈಸಿ. ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದಂಥ ಬೆಂಡೆಕಾಯಿನ ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರ್ನಲ್ಲಿ ಒರೆಸ್ಕೊಂಡು ತೆಳುವಾಗಿ ಹೆಚ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾನು ಹಚ್ಕೊಂಡಿದ್ದೀನಿ ಕ್ರಾಸ್ ಆಗಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಮಸಾಲೆಗೆ ಸ್ವಲ್ಪ ಅರಿಶಿನ, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ. ಮತ್ತು ಹಾಗೆ ಕಾರ್ನ್ ಫ್ಲೋರು 2 ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಕುರುಮ್ ಚೆನ್ನಾಗಿರುತ್ತೆ. ಇವಾಗಲೇ ಗರಂ ಮಸಾಲ ಸೇರಿಸ್ಕೋಬೇಕಾಗಿತ್ತು, ಮರ್ತೋದೆ, ಆಮೇಲೆ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಡ್ರೈ ಆಗಿ ಕಲಸಿಟ್ಕೊಂಡು ಚಿಮ್ಕ್ ನೀರಿನಲ್ಲಿ ಕಲಗಿಸ್ಕೋಬೇಕು. ತೆಳುವಾಗೆಲ್ಲ ಕಲಿಸ್ಕೊಳ್ಳೋ ಆಗಿಲ್ಲ, ಸುಮ್ಮನೆ ಮೆತ್ತೋ ಥರ ಹಾಗೆ. ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲಾನ. ಸೀದಾ ಬಿಸಿಯಾದ ಎಣ್ಣೆಗೆ ಒಂದೊಂದೇ ಬಿಡಿಸಿ ಹಾಕ್ಕೋಬೇಕಾಗುತ್ತೆ. ಒಟ್ಟೊಟ್ಟಿಗೆ ಹಾಕ್ಕೊಂಡ್ರೆ ಮುದ್ದೆ ಥರ ಆಗುತ್ತೆ. ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋವರೆಗೂ ಕರ್ಕೊಂಡ್ರೆ ಆಯಿತು. ಇಷ್ಟೇ ಇದ್ರೆ ಕೆಲಸ. ಮಾಡೋದಂತೂ 10 ನಿಮಿಷ, ತುಂಬ ಈಸಿ. ಇದು ಕುರ್ಕುರೆ ಅನ್ಬೇಕಾ ಕುರುಕ್ಲು ಅನ್ಬೇಕಾ ಗೊತ್ತಿಲ್ಲ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.